ತೋಳ ತಿರುಮಾವಳಂ ನಡೆಯ ಮೇಲಿದೆ ಸರ್ಕಾರದ ಭವಿಷ್ಯ. ವಿಜಯ್ ಸರ್ಕಾರದ ಭವಿಷ್ಯ. ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಕಚೇರಿಗೆ ದಳಪತಿ ಹಾಜರಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ವಿಜಯ್ ಸಮ್ಮುಖದಲ್ಲೇ ವಿಸಿಕೆ ಬೆಂಬಲವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಭಾರೀ ಕುತೂಹಲವನ್ನ ಮೂಡಿಸಿದೆ ವಿಸಿಕೆ ಪಕ್ಷದ ಸುದ್ದಿಗೋಷ್ಠಿ. ಬೆಳಗ್ಗೆನೇ ನಿರ್ಧಾರ ಪ್ರಕಟ ಆಗತ್ತೆ ಅಂತ ಹೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಯಾಕಂದ್ರೆ ಇದೇ ವಿಸಿಕೆ ಪಕ್ಷದ ನಾಯಕರು ಹೇಳಿದ್ದು ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ತೀರ್ಮಾನವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿ. ಮಾಡಿದ್ರಾ ಅಂತ ಕೇಳಿದ್ರೆ ಇಲ್ಲ. ಮೀಡಿಯಾದವರು ಜೊತೆಗೆ ತಮಿಳುನಾಡಿನ ಜನ, ತಮಿಳುನಾಡಿನ ರಾಜಕಾರಣದತ್ತ ಕುತೂಹಲದಿಂದ ನೋಡ್ತಾ ಇದ್ದವರು ಎಲ್ಲರೂ ಕಾದಿದ್ದೇ ಬಂತು. ನಿರ್ಧಾರ ಪ್ರಕಟ ಆಗಿಲ್ಲ. ಆ ನಂತರ ಮಧ್ಯಾಹ್ನದ ವೇಳೆ ಹೇಳಿದ್ರು ಇಲ್ಲ, ಮಧ್ಯಾಹ್ನ ಸಂಜೆ 4 ಗಂಟೆಯ ಸುಮಾರಿಗೆ ನಾವು ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಆ ನಿರ್ಧಾರವು ಪ್ರಕಟ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ 4 ಗಂಟೆಯ ಸಮಯ ಕಳೆದಿದೆ, 4:15 ಆಗ್ತಾ ಬಂತು. ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಿಲ್ಲ. ಇದರ ಮಧ್ಯೆ ಮತ್ತೊಂದು ಪ್ರಮುಖವಾದಂತಹ ಅಪ್ಡೇಟ್ನ ನಾನು ನಿಮಗೆ ನೀಡಬೇಕು. ತಮಿಳುನಾಡಿನ ರಾಜ್ಯಪಾಲರು, ಹಂಗಾಮಿ ರಾಜ್ಯಪಾಲರು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಇವತ್ತು ಕೇರಳಕ್ಕೆ ಹೊರಡ್ತಾರೆ, ತಿರುವನಂತಪುರಂಗೆ ಹೊರಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಜೆ 7:10ಕ್ಕೆ ಇಂಡಿಗೋ ವಿಮಾನದಲ್ಲಿ ತಿರುವನಂತಪುರಂಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇಫ್ ಇನ್ ಕೇಸ್ ಇದೇನಾದ್ರೂ ನಿಜ ಆಗ್ಬಿಟ್ರೆ, ಇವತ್ತೇ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಸಾಧ್ಯ ಆಗದೇ ಇದ್ರೆ, ವಿಸಿಕೆ ಅವರು ನಿರ್ಧಾರವನ್ನ ಪ್ರಕಟ ಮಾಡದೇ ಇದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ. ಈ ಸಾಂವಿಧಾನಿಕ ಬಿಕ್ಕಟ್ಟು ತಮಿಳುನಾಡಿನಲ್ಲಿ ಏನು ಎದುರಾಗಿದೆ, ಅದು ಹಾಗೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.